ಕಟ್ಟ ಸುಮ್ಮ ಕುಂದ್ರನಿ ಅಂತ ಸುಮ್ಮ ಬಿಡ್ಲೇನು ಏಟ್ ನನಗಂತ ಅಣ್ಣ 2 ನಿಮಿಷ ರೀ ಹೋಗಿ ಬರ್ತೀನಿ ಏನಿಲ್ಲ ಈಗ ಓದಕತ್ತಾರ ಅವ್ರು ಪಾಪ ಈ ಕ್ಲಾಸ್ನಾಗ ಬಂದು ಕೂತಾರ ಈಗ ಎಲ್ಲ ಹೈರಾಣಾಗಿ ಏನು ಒಟ್ಟ ಹೋಗಿಲ್ಲ ಅಂತ ಅವು ಕಾಂಪಿಟೇಷನ್ ಮ್ಯಾಗ ಬಂದು ನಿಂದಿರ್ತಾವೆಲ್ಲ ಎಫ್ ಡಿ ಎ ಕರೆದ್ರೆ ಸಾಕು ಅಣ್ಣ ನಾನು ಎಫ್ ಡಿ ಎ ಕರೆದ್ರೆ ನಾವು ಹೋಗಬೇಕಂತ ಕ್ವಶನ್ನ ಅವು ಬಂದು ಕೂತ್ಬಿಡ್ತಾವೆ ಕೂತು ನೋಡ್ತಾವೆ ಕರೆಕ್ಟ್ ಆಗ್ತಾನೋ ತಪ್ಪಾಗ್ತಾನೋ ಕರೆಕ್ಟ್ ಆಗ್ತಾನೋ ತಪ್ಪಾಗ್ತಾನೋ ಇವು ಓದೋದು ನೋಟ್ಸ್ ಮಾಡ್ಕೊಳ್ಳೋದು ಮತ್ತು ಅವುಗಳನ್ನು ರಿವಿಷನ್ ಮಾಡ್ಕೊಳ್ಳೋದು ಸಾಧನೆ ಅತ್ಯಂತ ಸಕ್ಸಸ್ ಅಂದರೆ ಪ್ರಯತ್ನ ಮತ್ತು ಓದದೆ ರಿಪೀಟ್ ಮಾಡದೆ ರಿವಿಷನ್ ಮಾಡದೆ ಅವುಗಳನ್ನು ಒಂದಿನ ಕರ್ನಾಟಕ ಜವರು ಪೂರ್ತಿ ಓದ್ಕೊಂಡ್ಬಿಟ್ರಿ ಮುಗಿದೋಗ್ಬಿಡ್ತು ಕಂಪ್ಲೀಟ್ ಆಗ್ತದೆ ಸಾಕಷ್ಟು ವಿಡಿಯೋಗಳು ಬರ್ತವೆ ಒಳ್ಳೆ ತಜ್ಞರು ಅದಾರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಉಪನ್ಯಾಸಕರ ಪಾಠಗಳನ್ನು ನೀವು ಚೆನ್ನಾಗಿ ಆಲಿಸಿ ನೀವು ನೋಟ್ಸ್ ಮಾಡ್ಕೊಂಡು ಪರ್ಫೆಕ್ಟ್ ಆದರೆ ಅಂತಂದರೆ ನಿಮ್ಮನ್ನು ಹಿಡೋರು ಯಾರೂ ಇಲ್ಲ ಮಹಾತ್ಮ ಗಾಂಧೀಜಿಯವರನ್ನು ಮಾತು ಹೇಳಾರೆ ಏನು ಅಂತಂದರೆ ಮನುಷ್ಯನ ಆಶೆಗಳು ಹೆಂಗದಾವ ಅಂತಂದರೆ ನಿಸರ್ಗ ನಿನ್ನ ಆಶೆಗಳನ್ನು ಈಡೇರಿಸಿದ ಹೊರತು ದುರಾಶೆಗಳನ್ನಲ್ಲ ದುರಾಶೆಗಳನ್ನು ಈಡೇರಿಸಂಗಿಲ್ಲ ಪಶ್ಚಿಮ ಘಟ್ಟಗಳು ನೋಡೋಕ್ಕೆ ನಮಗೆ ರೋಮಾಂಚನ ಅನಿಸ್ತದೆ ಅದಕ್ಕೆ ಚಂದ್ರಶೇಖರ್ ಕಂಬಾರ್ ಅವ್ರು ಹೇಳ್ತಾರೆ ಮುಂಗೋಳಿಕ್ಕೂ ಯಾವ ಮೂಡಾಣ ಬೆಳಗಿ ತಂಗಾಳಿ ಬೀಶ್ಯಾವ ತವರಿ ಹೊರಳಿ ಹೂವಿನೊಳಗೊಂದು ಕೈಲಾಸ ಹೊರಳ್ಯಾವ ಕೈಲಾಸ ಕೈ ಮುಗಿದು ಭೂಲೋಕಕ್ಕೆ ಇಳಿದಾಳ 1000 ಶರಣವ ಕನ್ನಡದ ತಾಯಿ ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ ಅವ್ವ ಅಂದಾಗೊಮ್ಮೆ ಸಹಕಾರಗೊಂಬುವಳೆ ಬೆಟ್ಟ ಬಯಲಿನಲ್ಲಿ ಹಸಿರು ತೊಟ್ಟು ನಿಂತವರೆ ಮಲೆನಾಡು ಶಿಖರದಲ್ಲಿ ಮಳೆಬಿಲ್ಲು ಮಿಡದವಳೆ ನಗೆಮಗೆದ ಜಗದಂಬೆ ಬೆಳಕಿನ ತಾಯಿ ಅಷ್ಟು ಭಾಳ ಗುಂಜು ಕಟ್ಟಿಬಾರದು ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಕೊಳ್ಳೋದು ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು ಮುಂದೆ ಹೋಗ್ಬಿಡೋದು ಆಡಿದ್ದಾಡ ಅಂದಿದ್ದಂದದ್ದಲ್ಲ ಪಟ ನೋಟ್ಸ್ ಹೆಂಗಿರಬೇಕು ಅಂತಂದ್ರೆ ಸರ್ ಇಷ್ಟೇ 10 ಪುಟ ಮಾಡಿನ ಸರ್ ಅದರಾಗೆ ಎಕ್ಸಾಮ್ ಪಾಸ್ ಆಗಿರಿ ಅನ್ನಬೇಕು ಆ ಥರ ನೀವು ನಿಮ್ಮ ಕ್ವಶನ್ ನಿಮ್ಮದು ಸ್ಟ್ರಾಟರ್ಜಿ ಇರಬೇಕು ಇದು ಎಕ್ಸಾಮ್ ಅನ್ನೋದು ನನ್ನ ಪ್ರಕಾರ ಒಂದು ತಪಸ್ಸಿದು ಒಂಥರ ತಪಸ್ಸು ಆ ತಪಸ್ಸನ್ನು ಆಚರಣೆ ಮಾಡುವಂಥ ಶಕ್ತಿ ನಿಮ್ಮ ಕಡೆ ಬರಬೇಕು ಅರ್ಧ ತಾಸು ಓದೋದು 2 ತಾಸು ಎದ್ದು ತಿರುಗಾಡೋದು ಲೈಬ್ರರಿ ಕುಂದಿರ್ತೀನಿ ಅಲ್ಲಿ ಕುಂದಿರ್ತೀನಿ ಕಿವಿಯಾಗೋದು ಏನು ಕೆಲಸ ಆಗಲ್ಲ ನೀವು ಎಲ್ಲರೂ ಕುಂದ್ರಿ ಒಟ್ಟು ಓದಬೇಕು ಎಲ್ಲವುಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ರಿವಿಷನ್ ಮಾಡಿರಿ ಒಂದು 5 ಗಂಟೆ ಓದಿರಿ ಅಂದ್ರೆ 5 ಗಂಟೆ ಓದಿದ್ದನ್ನು ಒಂದು ತಾಸು ಯಾರದಾರು ಪಕ್ಕದಲ್ಲಿ ಯಾರು ಕುಂದಿರ್ಸ್ಕೊಂಡು ಅವ್ರಿಗೆ ಕುಂದಿರಿಸಿ ಅವ್ರಿಗೆ ಒಂದು ಸಿಂಗಲ್ ಚಾ ಒಂದು ಬಜ್ಜಿ ತಿನ್ನಿಸಿ ಅವ್ರಿಗೆ ಒಟ್ಟು ಎಕ್ಸ್ಪ್ಲೇನ್ ಮಾಡ್ಲಕ್ಕೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿರಿ ಗ್ಯಾರಂಟಿ ಸಕ್ಸಸ್ ಆಗ್ತೀರಿ ಯಾಕಂದರೆ ಒಬ್ಬನೇ ಕುಂತು ಪೇಷನ್ಸ್ ಆಗಲ್ಲ ಅದು ಒಂದು 5 ಗಂಟೆ ಓದಿರಿ ಅಂದರೆ ಅಥವಾ 6 ಗಂಟೆ ಓದಿರಿ ಅಂದರೆ ಒಂದು ಅರ್ಧ ತಾಸು 1 ಗಂಟೆ ಕೂತ್ಕೊಂಡು ಡಿಸ್ಕಸ್ ಮಾಡಿದರೆ ಅಂದರೆ ನಿಮ್ಮ ಸಬ್ಜೆಕ್ಟ್ ಏನಾಗ್ತದೆ ಇನ್ನೂ ಮನನ ಆಗ್ತದೆ